Hello students, welcome to this session. This is fifth session of first sem financial accounting paper, wherein in this session we'll be learning about one of the topic of the first chapter, that is accounting equations. Myself, Dr. Geeta Bai AS, working as an associate professor at Government First Grade College, Kanakapura. So now let us see what are all the topics we are going to learn in this session. So during this session, we'll be learning about the meaning of accounting equation and the formula to find out the accounting equation, the steps in developing an accounting equation with some of the examples. So now let us understand what is this accounting equation. Accounting equation means it is a foundation for the double entry accounting system. It represents the relationship between a company's assets, liabilities and owner's equity. Okay? Yes. So accounting equation ಅಂದ್ರೆ ಏನು? ಇದು ಒಂದು ನಾವೇನು ಅಕೌಂಟಿಂಗ್ ಸಿಸ್ಟಮ್ ಅನ್ನ ಫಾಲೋ ಮಾಡ್ತೀವಲ್ಲ, ಅಂದ್ರೆ ವಿ ಫಾಲೋ ಡಬಲ್ ಎಂಟ್ರಿ ಅಕೌಂಟಿಂಗ್ ಸಿಸ್ಟಮ್. ಈ ಒಂದು ಅಕೌಂಟಿಂಗ್ ಸಿಸ್ಟಮ್ಗೆ ಬೇಸ್ ಕೊಡುವಂಥದ್ದೇ ಅಕೌಂಟಿಂಗ್ ಈಕ್ವೇಶನ್ಸ್. ಹಾಗಾಗಿ ಇದನ್ನ ಇಟ್ ಈಸ್ ಎ ಫೌಂಡೇಶನ್ ಫಾರ್ ದ ಡಬಲ್ ಎಂಟ್ರಿ ಅಕೌಂಟಿಂಗ್ ಸಿಸ್ಟಮ್ಸ್ ಅಂತ ಕರಿತೀವಿ. ಸೊ ಇದು ನಮಗೆ ಇಟ್ ಗಿವ್ಸ್ ದ ರಿಲೇಶನ್ಶಿಪ್, ಇಟ್ ರೆಪ್ರೆಸೆಂಟ್ಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಎ ಕಂಪನೀಸ್ ಅಸೆಟ್ಸ್, ಲಯಬಿಲಿಟೀಸ್ ಅಂಡ್ ಓನರ್ಸ್ ಈಕ್ವಿಟಿ. ಸೊ ಕಂಪನಿಯ ಅಸೆಟ್ಟು, ಲಯಬಿಲಿಟೀಸು ಮತ್ತೆ ಓನರ್ಸ್ ಈಕ್ವಿಟಿ ಇದ್ರ ಮಧ್ಯೆ ಇರುವಂತಹ ಒಂದು ರಿಲೇಶನ್ಶಿಪ್ ಅನ್ನ ರೆಪ್ರೆಸೆಂಟ್ ಮಾಡೋದೇ ಅಕೌಂಟಿಂಗ್ ಈಕ್ವೇಶನ್ಸ್. ಓಕೆ, ಸೊ ನೆಕ್ಸ್ಟ್ ಫಾರ್ಮುಲಾ ಆಫ್ ದ ಅಕೌಂಟಿಂಗ್ ಈಕ್ವೇಶನ್ಸ್. ವೆರಿ ಇಯರ್ ವಿ ಕ್ಯಾನ್ ಸಿ ದಿಸ್. ಇಯರ್ ವಿ ಹ್ಯಾವ್ ಅಸೆಟ್ಸ್. ಈಗ ತಾನು ಹೇಳಿದ್ನಲ್ವಾ, ಅಕೌಂಟಿಂಗ್ ಈಕ್ವೇಶನ್ ಅಸೆಟ್ಸು, ಲಯಬಿಲಿಟೀಸ್ ಮತ್ತೆ ಕ್ಯಾಪಿಟಲ್ ಮಧ್ಯೆ ಇರುವಂತಹ ರಿಲೇಶನ್ಶಿಪ್ ಅನ್ನ ಹೇಳುತ್ತೆ ಅಂತ. ಹಾಗಾದ್ರೆ ಫಾರ್ಮುಲಾ ಏನು ಅಕೌಂಟಿಂಗ್ ಈಕ್ವೇಶನ್ಸ್ ಅನ್ನ ಡಿರೈವ್ ಮಾಡೋದಕ್ಕೆ? ಸೊ ಒನ್ ಸೈಡ್, ಸಿ ಇಯರ್ ಆನ್ ದ ಒನ್ ಸೈಡ್ ವಿ ಹ್ಯಾವ್ ದ ಅಸೆಟ್ಸ್ is equal to ಆದ್ಮೇಲೆ on the other side we have liabilities and the capital. So assets is equal to liabilities plus capital. This is the formula for the accounting equations. ಅಂದ್ರೆ ಏನು? ಪ್ರತಿಯೊಂದು ಕಂಪನಿಯ ಅಸೆಟ್ಸ್, ಪ್ರತಿಯೊಂದು ಕಂಪನಿಯಲ್ಲಿ ಅಸೆಟ್ಸ್ ಇರುತ್ತಲ್ವಾ, ಸೊ ಈ ಅಸೆಟ್ಸ್ ಅನ್ನ ಎಲ್ಲಿಂದ ಪರ್ಚೇಸ್ ಮಾಡಿರ್ತೀವಿ ಅಥವಾ ಯಾವ ಒಂದು ಫಂಡ್ ಇಂದ ಈ ಅಸೆಟ್ಸ್ ಇನ್ವೆಸ್ಟ್ ಮಾಡಿರ್ತೀವಿ ಅಂದ್ರೆ ಐದರ್ ಇಟ್ ವಿಲ್ ಬಿ ಫ್ರಮ್ ದ ಲಯಬಿಲಿಟೀಸ್ ಆರ್ ಇಟ್ ಈಸ್ ಫ್ರಮ್ ದ ಕ್ಯಾಪಿಟಲ್. ಸೊ ಅದನ್ನೇ ಇಲ್ಲಿ ಹೇಳಿರೋದು ನೋಡಿ. ದಿಸ್ ಈಕ್ವೇಶನ್ ಶೋಸ್ ದಟ್ ಎವ್ರಿಥಿಂಗ್ ಎ ಬಿಸ್ನೆಸ್ ಓನ್ಸ್ ಅಂದ್ರೆ ಅಸೆಟ್ಸ್ ಈಸ್ ಫೈನಾನ್ಸ್ಡ್ ಐದರ್ ಬೈ ವಾಟ್ ಇಟ್ ಓನ್ಸ್ ಟು ಔಟ್ಸೈಡರ್ಸ್, ದಟ್ ಈಸ್ ಲಯಬಿಲಿಟಿ, ಆರ್ ಬೈ ವಾಟ್ ದ ಓನರ್ ಇನ್ವೆಸ್ಟ್. ಅಂದ್ರೆ ಕಂಪನಿಲಿ ಇರುವಂತಹ ಅಸೆಟ್ಸ್ ನ ಫೈನಾನ್ಸ್ ಎಲ್ಲಿಂದ ಮಾಡಿರ್ತಾರೆ? ಐದರ್ ಫ್ರಮ್ ದ ಲಯಬಿಲಿಟೀಸ್ ಆರ್ ಫ್ರಮ್ ದ ಕ್ಯಾಪಿಟಲ್. ಹಾಗಾಗಿ ದ ಫಾರ್ಮುಲಾ ವಿ ಹ್ಯಾವ್ ಈಸ್ ಅಸೆಟ್ಸ್ ಇಸ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ಸೊ ಈ ಫಾರ್ಮುಲಾನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಅಕೌಂಟಿಂಗ್ ಈಕ್ವೇಶನ್ಸ್ ಅನ್ನ ಮಾಡಬೇಕಾದ್ರೆ ಈ ಫಾರ್ಮುಲಾನ ಬಳಸ್ಕೊಂಡೇ ನಾವು ಅಕೌಂಟಿಂಗ್ ಈಕ್ವೇಶನ್ಸ್ ಅನ್ನ ಮಾಡೋವಂಥದ್ದು. ಓಕೆ, ಸೊ ಈಗ ಅಕೌಂಟಿಂಗ್ ಈಕ್ವೇಶನ್ಸ್ ಅಂದ್ರೆ ಏನಂತ ಅರ್ಥ ಮಾಡ್ಕೊಂಡಿದೀವಿ, ಫಾರ್ಮುಲಾ ಅರ್ಥ ಆಗಿದೆ. ವಿಲ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್ ನಾವು. ಸೊ ದ ನೆಕ್ಸ್ಟ್ ಸ್ಲೈಡ್ ಈಸ್ ಅಬೌಟ್ ದ ಸ್ಟೆಪ್ಸ್ ಇನ್ ಡೆವಲಪಿಂಗ್ ದ ಅಕೌಂಟಿಂಗ್ ಈಕ್ವೇಶನ್ಸ್. ಓಕೆ, ಸೊ ವಾಟ್ ಈಸ್ ದ ಫಸ್ಟ್ ಸ್ಟೆಪ್? ವಿ ಹ್ಯಾವ್ ಟು ಅಸರ್ಟೈನ್ ದ ವೇರಿಯೇಬಲ್ ಆಫ್ ಎನ್ ಈಕ್ವೇಶನ್. ಒಂದು ಈಕ್ವೇಶನ್ ಅಲ್ಲಿ ಇರುವಂತಹ ವೇರಿಯೇಬಲ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಅಂದ್ರೆ ಸೊ ಪ್ರತಿಯೊಂದು ಈಕ್ವೇಶನ್ಸ್ ಅಲ್ಲೂ ಕೂಡ ಅಸೆಟ್ಸ್, ಲಯಬಿಲಿಟೀಸ್ ಅಥವಾ ಕ್ಯಾಪಿಟಲ್ ಇದ್ದೇ ಇರುತ್ತೆ. ಪ್ರತಿಯೊಂದು ಈಕ್ವೇಶನ್ಸು ಕೂಡ ಇಟ್ ವಿಲ್ ಬಿ ಎಫೆಕ್ಟಿಂಗ್ ಐದರ್ ಫಾರ್ ದ ಅಸೆಟ್ಸ್ ಆರ್ ಫಾರ್ ದ ಲಯಬಿಲಿಟೀಸ್ ಆರ್ ಫಾರ್ ದ ಕ್ಯಾಪಿಟಲ್. ಈ ಮುಂದಿನ ಸ್ಲೈಡ್ಸ್ ಗಳಲ್ಲಿ ನಿಮಗೆ ಇದು ಹೇಗೆ ಅನ್ನೋದು ಗೊತ್ತಾಗುತ್ತೆ. ಕೆಲವು ಎಕ್ಸಾಂಪಲ್ಸ್ ಅನ್ನ ತಗೊಂಡು ನಾನು ಇದನ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಮುಂದಿನ ಸ್ಲೈಡ್ಗಳಲ್ಲಿ. ಈಗ ಸ್ಟೆಪ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಫಸ್ಟ್ ಸ್ಟೆಪ್ ಏನು?
ವೇರಿಯೇಬಲ್ಸ್ ಅನ್ನ ನಾವು ಒಂದು ಈಕ್ವೇಶನ್ ಅಲ್ಲಿ ಇರುವಂತಹ ವೇರಿಯೇಬಲ್ಸ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ದಟ್ ಈಸ್ ದ ಫಸ್ಟ್ ಸ್ಟೆಪ್. ಆಮೇಲೆ ಆ ವೇರಿಯೇಬಲ್ಸ್ ಯಾವ ರೀತಿ ಎಫೆಕ್ಟ್ ಆಗತ್ತೆ, ವೆದರ್ ಇಟ್ ಇನ್ಕ್ರೀಸಸ್ ಆರ್ ಡಿಕ್ರೀಸಸ್, ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ, ವಿ ಹ್ಯಾವ್ ಟು ಫೈಂಡ್ ಔಟ್ ದ ಎಫೆಕ್ಟ್ ಆಫ್ ದ ಟ್ರಾನ್ಸಾಕ್ಷನ್ ಆನ್ ದ ವೇರಿಯೇಬಲ್ಸ್ ಆಫ್ ಅನ್ ಈಕ್ವೇಶನ್. ವೇರಿಯೇಬಲ್ಸ್ ಯಾವ ರೀತಿ ಟ್ರಾನ್ಸಾಕ್ಷನ್ಸ್ ಇನ ಮೇಲೆ ಎಫೆಕ್ಟ್ ಮಾಡ್ತಾ ಇದೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ದಿಸ್ ವಿಲ್ ಬಿ ದ ಸೆಕೆಂಡ್ ಸ್ಟೆಪ್. ಓಕೆ, ಸೊ ನೆಕ್ಸ್ಟ್ ಥರ್ಡ್ ಸ್ಟೆಪ್ ಏನಪ್ಪಾ ಅಂತಂದ್ರೆ, ವಿ ಹ್ಯಾವ್ ಟು ಶೋ ದ ಎಫೆಕ್ಟ್ ಆನ್ ದ ಅಪ್ರೋಪ್ರಿಯೇಟ್ ಸೈಡ್ ಆಫ್ ದ ಈಕ್ವೇಶನ್. ಯಾವ ಸೈಡ್ ಅಲ್ಲಿ ಇದು ಎಫೆಕ್ಟ್ ಆಗತ್ತೆ. ಓಕೆ, ಸೊ ಸೈಡ್ ಅಂತಂದ್ರೆ ನಾನು ಹೇಳಿದ್ನಲ್ಲ, ಒಂದ್ ಸೈಡ್ ನಮಗೆ ಅಸೆಟ್ಸ್ ಇರುತ್ತೆ. ವಿ ಹ್ಯಾವ್ ಅಸೆಟ್ಸ್ ಅಂತ ಒನ್ ಸೈಡ್. ಆನ್ ದ ಅದರ್ ಸೈಡ್ ವಿ ಹ್ಯಾವ್ ಲಯಾಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ದಿಸ್ ಈಸ್ ಒನ್ ಸೈಡ್ ಅಂಡ್ ದಿಸ್ ಇಸ್ ದ ಅನದರ್ ಸೈಡ್. ಸೊ ಯಾವ ಸೈಡ್ಗೆ ಅದು ಎಫೆಕ್ಟ್ ಆಗುತ್ತೆ, ಐದರ್ ದಿಸ್ ಎಫೆಕ್ಟ್ಸ್ ಫಾರ್ ದ ಅಸೆಟ್ಸ್ ಗೆ ಎಫೆಕ್ಟ್ ಆಗುತ್ತಾ, ಆರ್ ಇಟ್ ಈಸ್ ಗೋಯಿಂಗ್ ಟು ಎಫೆಕ್ಟ್ ಫಾರ್ ದ ಲಯಾಬಿಲಿಟೀಸ್ ಅಂಡ್ ಕ್ಯಾಪಿಟಲ್. ವಿ ಹ್ಯಾವ್ ಟು ಸಿ ದಿಸ್ ಇಸ್ ದ ಥರ್ಡ್ ಸ್ಟೆಪ್. ಓಕೆ, ನೆಕ್ಸ್ಟ್ let us see some of the transaction, how this is going to affect on the equations. Okay na? So ಮೊದಲನೇದಾಗಿ ನೋಡಿ, increase in the assets and increase in the capital or liabilities. ಕೆಲವು ಟ್ರಾನ್ಸಾಕ್ಷನ್ಸ್ ಯಾವ ರೀತಿ ಎಫೆಕ್ಟ್ ಮಾಡುತ್ತೆ ಅಂತಂದ್ರೆ, ಅಸೆಟ್ಸ್ ಅನ್ನು ಇನ್ಕ್ರೀಸ್ ಮಾಡುತ್ತೆ, ಕ್ಯಾಪಿಟಲ್ ಅಥವಾ ಲಯಾಬಿಲಿಟೀಸ್ ಅನ್ನು ಕೂಡ ಇನ್ಕ್ರೀಸ್ ಮಾಡುತ್ತೆ. ಓಕೆ, ಅಂದ್ರೆ ಬೋತ್ ದ ಸೈಡ್ಸ್, ಅಸೆಟ್ ಸೈಡ್ ಅಲ್ಲೂ ಅದು ಇನ್ಕ್ರೀಸ್ ಆಗಿರುತ್ತೆ, ಮತ್ತೆ ಲಯಾಬಿಲಿಟೀಸ್ ಮತ್ತೆ ಕ್ಯಾಪಿಟಲ್ ಅನ್ನು ಕೂಡ ಇನ್ಕ್ರೀಸ್ ಮಾಡುತ್ತೆ. ಓಕೆನಾ? ಸಿ ಫಾರ್ ಎಕ್ಸಾಂಪಲ್, ಇಲ್ಲಿ ಟ್ರಾನ್ಸಾಕ್ಷನ್ಸ್ ಕೊಟ್ಟಿದ್ದೀನಿ ನಾನು ನಿಮಗೆ. ಮೊದಲನೇದಾಗಿ ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಪಿಟಲ್. ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಪಿಟಲ್. ಸೊ ಅಂತಂದ್ರೆ ಏನರ್ಥ, ಇಲ್ಲಿ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸ್ಟಾರ್ಟ್ ಮಾಡಿದಾಗ ಕ್ಯಾಶ್ ಬರುತ್ತೆ, ಬಿಸ್ನೆಸ್ಗೆ ಕ್ಯಾಶ್ ಬರುತ್ತೆ. ಸೊ ಕ್ಯಾಶ್ ಏನು, ಅಸೆಟ್ಟು. ಹಾಗಾಗಿ ಅಸೆಟ್ ಇನ್ಕ್ರೀಸ್ ಆಯ್ತು. ಹಾಗೆ ಕ್ಯಾಪಿಟಲ್ ಏನಾಗಿದೆ ಇಲ್ಲಿ, ಕ್ಯಾಪಿಟಲ್ ಕೂಡ ಇನ್ಕ್ರೀಸ್ ಆಗಿದೆ. ಹಾಗಾದ್ರೆ ಅಸೆಟ್ ಸೈಡ್ ಅಲ್ಲೂ ಇನ್ಕ್ರೀಸ್ ಆಗಿದೆ, ಅದು ಕ್ಯಾಪಿಟಲ್ ಸೈಡ್ ಅಲ್ಲೂ ಕೂಡ ಇನ್ಕ್ರೀಸ್ ಆಗಿದೆ. ಆಯ್ತಾ? ಸೊ ಎರಡನೇ ಟ್ರಾನ್ಸಾಕ್ಷನ್ ಅನ್ನ ನೋಡೋಣ. ಬಾರೋಡ್ ಲೋನ್ ಫ್ರಮ್ ಬ್ಯಾಂಕ್. ಲೋನ್ ಇಂದ ಸಾಲವನ್ನ ತಗೊಂಡಿದೀವಿ. ಹಾಗಾದ್ರೆ ಇದೇನಾಗಿದೆ, ಒಂದು ಲೋನ್ ತಗೊಂಡಿರುವಂತದ್ದು ಲಯಾಬಿಲಿಟಿ, ಕಂಪನಿಗೆ ಅದು ಲಯಾಬಿಲಿಟಿ ಆಗುತ್ತೆ. ಸೊ ಲಯಾಬಿಲಿಟಿ ಜಾಸ್ತಿ ಆಯ್ತು. ಲೋನ್ ಅನ್ನ ತಗೊಂಡಾಗ ನಮಗೆ ಕ್ಯಾಶ್ ಬರುತ್ತೆ, ಬಿಸ್ನೆಸ್ಗೆ ಕ್ಯಾಶ್ ಬರುತ್ತೆ. ಹಾಗಾಗಿ ಕ್ಯಾಶ್ ಈಸ್ ಎ ಅಸೆಟ್. ಸೊ ಇಲ್ಲಿ ಅಸೆಟ್ಟು ಜಾಸ್ತಿ ಆಯ್ತು, ಲಯಾಬಿಲಿಟಿ ಕೂಡ ಜಾಸ್ತಿ ಆಯ್ತು. ಇದು ಒಂದ್ ಸೈಡು, ಇದು ಮತ್ತೊಂದು ಸೈಡ್. ಇಲ್ಲಿ ಎರಡೂ ಸೈಡು ಕೂಡ ಎಫೆಕ್ಟ್ ಏನಾಗಿದೆ, ಇನ್ಕ್ರೀಸ್ ಆಗಿದೆ. ಅದನ್ನೇ ಇಲ್ಲಿ ನಾನು ಹೇಳಿರೋದು, ಇನ್ಕ್ರೀಸ್ ಇನ್ ದ ಅಸೆಟ್ ಅಂಡ್ ಇನ್ಕ್ರೀಸ್ ಇನ್ ದ ಕ್ಯಾಪಿಟಲ್ ಆರ್ ಇನ್ ದ ಲಯಾಬಿಲಿಟಿ ಅಂತ. ಆಯ್ತಾ? ಸೊ ಮೂರನೇ ಎಕ್ಸಾಂಪಲ್ ನೋಡೋಣ. ಬಾರೋಡ್ ಲೋನ್ ಫ್ರಮ್ ಫ್ರೆಂಡ್ ಇಂದ ಸಾಲವನ್ನ ತಗೊಂಡಿದೀವಿ. ಅಗೇನ್ ದ ಸೇಮ್ ಥಿಂಗ್, ಲಯಾಬಿಲಿಟಿ ಜಾಸ್ತಿ ಆಗುತ್ತೆ, ಕ್ಯಾಶು ಕೂಡ ಜಾಸ್ತಿ ಆಗುತ್ತೆ. ಸೊ ದ ಎಫೆಕ್ಟ್ ಈಸ್ ಇನ್ಕ್ರೀಸ್ ಇನ್ ಅಸೆಟ್ ಆಸ್ ವೆಲ್ ಆಸ್ ಇನ್ಕ್ರೀಸ್ ಇನ್ ದ ಲಯಾಬಿಲಿಟಿ. ಆಯ್ತಾ? ಸೊ ಮತ್ತೆ ಕೆಲವು ಟ್ರಾನ್ಸಾಕ್ಷನ್ಸ್ ಯಾವ ರೀತಿ ಈಕ್ವೇಶನ್ಸ್ ಮೇಲೆ ಎಫೆಕ್ಟ್ ಮಾಡುತ್ತೆ ಅನ್ನೋದು ಎರಡನೇ ಎಕ್ಸಾಂಪಲ್ ಅಲ್ಲಿ ಕೊಟ್ಟಿದ್ದೀನಿ. ಕೆಲವೊಮ್ಮೆ ಏನಾಗುತ್ತೆ, ಇನ್ಕ್ರೀಸ್ ಇನ್ ದ ಅಸೆಟ್ ಅಲ್ಲಿ ಇನ್ಕ್ರೀಸ್ ಆಗಿರುತ್ತೆ ಅಂಡ್ ಡಿಕ್ರೀಸ್ ಇನ್ ಅನದರ್ ಅಸೆಟ್. ಒಂದು ಅಸೆಟ್ ಇನ್ಕ್ರೀಸ್ ಮಾಡಿರುತ್ತೆ, ಮತ್ತೊಂದು ಅಸೆಟ್ ಡಿಕ್ರೀಸ್ ಆಗಿರುತ್ತೆ. ಅಂದ್ರೆ ದೇರ್ ಇಸ್ ನೋ ಎಫೆಕ್ಟ್ ಆನ್ ದ ಲಯಾಬಿಲಿಟಿ ಸೈಡ್. ಇಲ್ಲಿ ಏನಾಗಿದೆ, ಕೇವಲ ಅಸೆಟ್ ಸೈಡ್ ಮಾತ್ರ ಎಫೆಕ್ಟ್ ಆಗಿದೆ. ಆ ಎಫೆಕ್ಟ್ ಹೇಗಿರುತ್ತೆ, ಒಂದು ಅಸೆಟ್ ಇನ್ಕ್ರೀಸ್ ಆಗುತ್ತೆ, ಮತ್ತೊಂದು ಅಸೆಟ್ ಡಿಕ್ರೀಸ್ ಆಗಿರುತ್ತೆ. ಸೊ ಅದಕ್ಕೆ ಕೆಲವು ಎಕ್ಸಾಂಪಲ್ಸ್ ಅನ್ನ ನೋಡೋಣ ಈಗ. ಮೊದಲನೇದಾಗಿ ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಫಾರ್ ಕ್ಯಾಶ್. ಸೊ ಇಲ್ಲಿ ಟ್ರಾನ್ಸಾಕ್ಷನ್ ಏನು, ನಾವು ಅಸೆಟ್ಸ್ ಅನ್ನ ಬೈ ಮಾಡ್ತಾ ಇದ್ದೀವಿ ಫಾರ್ ಕ್ಯಾಶ್. ಹಾಗಾಗಿ ಇಲ್ಲಿ ಇರುವಂತಹ ಆಸ್ಪೆಕ್ಟ್ಸ್ ಯಾವುದು, ಕ್ಯಾಶು ಮತ್ತೆ ಫಿಕ್ಸ್ಡ್ ಅಸೆಟ್ಸ್. ನಾವು ಕ್ಯಾಶ್ ಕೊಟ್ಟು ಫಿಕ್ಸ್ಡ್ ಅಸೆಟ್ಸ್ ಅನ್ನ ಬೈ ಮಾಡ್ತಾ ಇದ್ದೀವಿ. ಇದು ಎರಡೂ ಕೂಡ ಅಸೆಟ್ಟೆ, ಹೌದಲ್ವಾ? ಸೊ ಇಲ್ಲಿ ಏನಾಗ್ತಾ ಇದೆ, ಕ್ಯಾಶು ಡಿಕ್ರೀಸ್ ಆಗ್ತಾ ಇದೆ,
ಫಿಕ್ಸ್ಡ್ ಅಸೆಟ್ಸ್ ನಾವೇನ್ ಬೈ ಮಾಡ್ತಾ ಇದೀವಿ ಅದು ಇನ್ಕ್ರೀಸ್ ಆಗ್ತಾ ಇದೆ. ಹಾಗಾಗಿ ಒಂದು ಅಸೆಟ್ ಇನ್ಕ್ರೀಸ್ ಆಗಿದೆ, ಮತ್ತೊಂದು ಅಸೆಟ್ ಡಿಕ್ರೀಸ್ ಆಗಿದೆ. ಸೊ ಎರಡನೇ ಎಕ್ಸಾಂಪಲ್ ಏನು, ಇನ್ಕ್ರೀಸ್ ಇನ್ ಒನ್ ಅಸೆಟ್ ಅಂಡ್ ಡಿಕ್ರೀಸ್ ಇನ್ ಅನದರ್ ಅಸೆಟ್. ಮತ್ತೆ ಕೆಲವು ಟ್ರಾನ್ಸಾಕ್ಷನ್ಸ್ ಏನಾಗುತ್ತೆ ಅಂತಂದ್ರೆ ಅಸೆಟ್ಸ್ ಅಲ್ಲಿ ಡಿಕ್ರೀಸ್ ಆಗಿರುತ್ತೆ, ಲಯಬಿಲಿಟಿ ಸೈಡ್ ಅಲ್ಲೂ ಕೂಡ ಡಿಕ್ರೀಸ್ ಆಗಿರುತ್ತೆ. ಆಯ್ತಾ? ಸೊ ಫಾರ್ ಎಕ್ಸಾಂಪಲ್ ಪೇಡ್ ಕ್ಯಾಶ್ ಟು ಕ್ರೆಡಿಟರ್ಸ್. ಇಲ್ಲಿ ನೋಡಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಪೇಡ್ ಕ್ಯಾಶ್ ಟು ಕ್ರೆಡಿಟರ್ಸ್. ಸೊ ಈ ಟ್ರಾನ್ಸಾಕ್ಷನ್ ಇಂದ ಏನಾಗಿದೆ, ಎಫೆಕ್ಟ್ ಏನಾಗಿದೆ ನೋಡೋಣ. ಒಂದು, ನಾವು ಕ್ರೆಡಿಟರ್ಸ್ಗೆ ಪೇ ಮಾಡ್ತಾ ಇರೋದ್ರಿಂದ ಸಾಲ ವಾಪಸ್ ಮಾಡಿದೀವಿ, ಹಾಗಾಗಿ ನಮ್ಮ ಕ್ಯಾಶ್ ಕಡಿಮೆ ಆಗಿದೆ. ಕ್ಯಾಶ್ ಅಂದ್ರೆ ಅಸೆಟ್, ಸೊ ಅಸೆಟ್ ಸೈಡು ಕಡಿಮೆ ಆಯ್ತು. ಹಾಗೆ ನಾವು ಸಾಲ ಪೇ ಮಾಡ್ಬಿಟ್ವಲ್ವಾ, ಹಾಗಾಗಿ ನಮ್ಮ ಲಯಾಬಿಲಿಟಿ ಕೂಡ ಕಡಿಮೆ ಆಗಿದೆ. ಸೊ ಇದು ಒನ್ ಸೈಡ್, ದಿಸ್ ಈಸ್ ಅನದರ್ ಸೈಡ್. ಓಕೆ, ಸೊ ಇಲ್ಲಿ ಎಫೆಕ್ಟ್ ಏನು, ಅಸೆಟ್ ಡಿಕ್ರೀಸ್ ಆಗಿದೆ, ಲಯಾಬಿಲಿಟೀಸ್ ಕೂಡ ಡಿಕ್ರೀಸ್ ಆಗಿದೆ. ಆಯ್ತಾ? ಸೊ ಈ ಮೂರು ಅರ್ಥ ಆಗಿದೆ ಅನ್ಕೊಳ್ತೀನಿ. ಮೊದಲನೇದೇನಾಗ್ತಾ ಇದೆ, ಅಸೆಟ್ ಇನ್ಕ್ರೀಸ್ ಆಗ್ತಾ ಇದೆ, ಲಯಾಬಿಲಿಟಿ ಕೂಡ ಇನ್ಕ್ರೀಸ್ ಆಗ್ತಾ ಇದೆ, ಮೊದಲನೇದು. ಸೊ ಕೆಲವು ಟ್ರಾನ್ಸಾಕ್ಷನ್ಸ್ ಇಂದ ಅಸೆಟ್ ಇನ್ಕ್ರೀಸ್ ಆಗುತ್ತೆ, ಲಯಾಬಿಲಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಎರಡನೇದು, ಒಂದು ಅಸೆಟ್ ಅಲ್ಲಿ ಇನ್ಕ್ರೀಸ್ ಆಗಿದೆ, ಮತ್ತೊಂದು ಅಸೆಟ್ ಅಲ್ಲಿ ಡಿಕ್ರೀಸ್ ಆಗಿದೆ. ಆಯ್ತಾ? ಸೊ ಕೆಲವು ಟ್ರಾನ್ಸಾಕ್ಷನ್ಸ್ ಇನ ಎಫೆಕ್ಟ್, ಈಕ್ವೇಶನ್ಸ್ ಮೇಲೆ ಎಫೆಕ್ಟ್ ಹೇಗಾಗುತ್ತೆ ಅಂತಂದ್ರೆ, ಆ ಒಂದು ಅಸೆಟ್ ಇನ್ಕ್ರೀಸ್ ಆಗಿರುತ್ತೆ, ಮತ್ತೊಂದು ಅಸೆಟ್ ಡಿಕ್ರೀಸ್ ಆಗಿರುತ್ತೆ. ಆಮೇಲೆ ಮೂರನೇದಾಗಿ ಡಿಕ್ರೀಸ್ ಇನ್ ಅಸೆಟ್ ಅಂಡ್ ಡಿಕ್ರೀಸ್ ಇನ್ ಲಯಾಬಿಲಿಟಿ. ಅಸೆಟ್ ಅಲ್ಲೂ ಕಡಿಮೆ ಆಗಿದೆ, ಲಯಾಬಿಲಿಟೀಸ್ ಅಲ್ಲಿ ಕೂಡ ಕಡಿಮೆ ಆಗಿದೆ. ಓಕೆ, ಸೊ ಈಗ ಮುಂದಿನದು ನೋಡೋಣ, ನೆಕ್ಸ್ಟ್ ಒನ್. ಸೊ ಕೆಲವು ಟ್ರಾನ್ಸಾಕ್ಷನ್ಸ್ ಎಫೆಕ್ಟ್ ಹೇಗಾಗಿರುತ್ತೆ, ಇಲ್ಲಿ ನೋಡಿ ನಾಲ್ಕನೇ ಪಾಯಿಂಟ್ ಕೊಟ್ಟಿದ್ದೀನಲ್ವಾ, ಡಿಕ್ರೀಸ್ ಇನ್ ದ ಅಸೆಟ್ ಅಂಡ್ ಡಿಕ್ರೀಸ್ ಇನ್ ದ ಕ್ಯಾಪಿಟಲ್. ಸೊ ಅಸೆಟ್ ಅಲ್ಲೂ ಕಡಿಮೆ ಆಗಿದೆ, ಕ್ಯಾಪಿಟಲ್ ಅಲ್ಲಿ ಕೂಡ ಕಡಿಮೆ ಆಗಿದೆ. ಓಕೆ, ಒಂದು ಎಕ್ಸಾಂಪಲ್ ತಗೊಳ್ಳೋಣ, ಹೇಗಾಗತ್ತೆ ಇದು ಅಂತ ನೋಡಿ. ವಿಡ್ರಾ ಕ್ಯಾಶ್ ಫಾರ್ ಪರ್ಸನಲ್ ಯೂಸ್ ಅಂತ ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೀನಿ. ವಿಡ್ರಾ ಕ್ಯಾಶ್ ಫಾರ್ ಪರ್ಸನಲ್ ಯೂಸ್. ಸೊ ಇಲ್ಲೇನಾಗಿದೆ, ಕ್ಯಾಶು ಕಡಿಮೆ ಆಗಿದೆ. ಆಯ್ತಾ? ಹಾಗೆ ಇದು ವಿಡ್ರಾ ಆಫ್ ಕ್ಯಾಶ್ ಫಾರ್ ಪರ್ಸನಲ್ ಯೂಸ್ ಅಂತಂದ್ರೆ ಏನು, ಇಲ್ಲಿ ಪ್ರೊಪ್ರೈಟರ್ ತನ್ನ ಸ್ವಂತ ಬಳಕೆಗೆ ಬಿಸ್ನೆಸ್ ಇಂದ ಕ್ಯಾಶ್ ಅನ್ನ ವಿಡ್ರಾ ಮಾಡಿದ್ದಾರೆ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಎ ಡ್ರಾಯಿಂಗ್ಸ್. ಇದು ಡ್ರಾಯಿಂಗ್ಸ್ ಆಗುತ್ತೆ, ಹೌದಲ್ವಾ? ಸೊ ಕಂಪನಿಯಿಂದ ಕ್ಯಾಶ್ ಕಡಿಮೆ ಆಗಿದೆ. ಕ್ಯಾಶ್ ಕಡಿಮೆ ಆಗಿದೆ ಅಂತಂದ್ರೆ ಏನರ್ಥ, ಅಸೆಟ್ ಕಡಿಮೆ ಆಗಿದೆ ಅಂತ. ಸೊ ಯಾವಾಗ ಡ್ರಾಯಿಂಗ್ಸ್ ಇರುತ್ತೋ ಆ ಡ್ರಾಯಿಂಗ್ಸ್ ಇನ್ನ ಏನ್ ಮಾಡ್ತೀವಿ ನಾವು, ಕ್ಯಾಪಿಟಲ್ ಇಂದ ಡ್ರಾಯಿಂಗ್ಸ್ ಅನ್ನ ಮೈನಸ್ ಮಾಡಬೇಕಾಗತ್ತೆ. ಹಾಗಾಗಿ ಇಲ್ಲಿ ಕ್ಯಾಪಿಟಲ್ ಏನಾಯ್ತು, ಕ್ಯಾಪಿಟಲ್ ಕೂಡ ಕಡಿಮೆ ಆಯ್ತು. ಸೊ ಇಲ್ಲಿ ಅಸೆಟ್ ಕಡಿಮೆ ಆಯ್ತು, ಕ್ಯಾಪಿಟಲ್ ಕೂಡ ಕಡಿಮೆ ಆಗಿದೆ. ಸೊ ದಟ್ ಈಸ್ ವಾಟ್ ಈಸ್ ಮೈ ಫೋರ್ತ್ ಪಾಯಿಂಟ್, ಡಿಕ್ರೀಸ್ ಇನ್ ದ ಅಸೆಟ್ ಅಂಡ್ ಡಿಕ್ರೀಸ್ ಇನ್ ದ ಕ್ಯಾಪಿಟಲ್. ಅಸೆಟ್ ಅಲ್ಲೂ ಕಡಿಮೆ ಆಗಿದೆ, ಕ್ಯಾಪಿಟಲ್ ಅಲ್ಲಿ ಕೂಡ ಕಡಿಮೆ ಆಗಿದೆ. ಸೊ ಹಾಗೆ ಇಲ್ಲಿ ನಾನು ಕೊಟ್ಟಿರುವಂತಹ ಯಾವುದೇ ಟ್ರಾನ್ಸಾಕ್ಷನ್ಸ್ ಅನ್ನ ನೀವು ನೋಡಿದ್ರು ಕೂಡ ಎಫೆಕ್ಟ್ ಡಿಕ್ರೀಸ್ ಇನ್ ದ ಅಸೆಟ್, ಡಿಕ್ರೀಸ್ ಇನ್ ದ ಕ್ಯಾಪಿಟಲ್ ಆಗಿರುತ್ತೆ. ಆಯ್ತಾ? ಸೊ ನೆಕ್ಸ್ಟ್ ಐದನೇದಕ್ಕೆ ಹೋಗೋಣ, ಇನ್ಕ್ರೀಸ್ ಇನ್ ಲಯಾಬಿಲಿಟಿ ಅಂಡ್ ಡಿಕ್ರೀಸ್ ಇನ್ ಕ್ಯಾಪಿಟಲ್. ಸೊ ಲಯಾಬಿಲಿಟಿ ಜಾಸ್ತಿ ಆಗಿದೆ, ಕ್ಯಾಪಿಟಲ್ ಕಡಿಮೆ ಆಗಿದೆ. ಹೇಗೆ? ರೆಂಟ್ ಔಟ್ಸ್ಟ್ಯಾಂಡಿಂಗ್. ಫಾರ್ ಎಕ್ಸಾಂಪಲ್ ದ ರೆಂಟ್ ಔಟ್ಸ್ಟ್ಯಾಂಡಿಂಗ್ ಅಂದ್ರೆ ಏನು, ಇದು ಲಯಾಬಿಲಿಟಿ. ನಮಗೆ ಇದು ನಾವು ಬಾಕಿ ಉಳಿಸ್ಕೊಂಡಿದ್ದೀವಿ, ರೆಂಟನ್ನ ಪೇ ಮಾಡ್ದೇನೆ ಬಾಕಿ ಉಳಿಸ್ಕೊಂಡಿದ್ದೀವಿ, ದಟ್ ಈಸ್ ವಾಟ್ ಈಸ್ ರೆಂಟ್ ಔಟ್ಸ್ಟ್ಯಾಂಡಿಂಗ್. ಸೊ ನಮ್ಮ ಲಯಾಬಿಲಿಟಿ ಏನಾಯ್ತು ಜಾಸ್ತಿ ಆಗುತ್ತೆ. ಸೊ ಔಟ್ಸ್ಟ್ಯಾಂಡಿಂಗ್ಸ್ ಎಲ್ಲ ಇದ್ರೆ ಏನಾಗುತ್ತೆ, ನಮ್ಮ ಕ್ಯಾಪಿಟಲ್ ಏನಾಗುತ್ತೆ, ಡಿಕ್ರೀಸ್ ಆಗತ್ತೆ. ಔಟ್ಸ್ಟ್ಯಾಂಡಿಂಗ್ಸ್ ಇಟ್ಕೊಂಡಾಗ ನಮ್ಮ ಕ್ಯಾಪಿಟಲ್ ಡಿಕ್ರೀಸ್ ಆಗತ್ತೆ. ಹಾಗಾಗಿ ಇನ್ಕ್ರೀಸ್ ಇನ್ ದ ಲಯಾಬಿಲಿಟಿ ಆ್ಯಂಡ್ ಡಿಕ್ರೀಸ್ ಇನ್ ದ ಕ್ಯಾಪಿಟಲ್. ಓಕೆನಾ? ಸೊ ಈ ಎರಡು ಸ್ಲೈಡ್ಸ್ ನಾನು ಏನೇನು ಎಕ್ಸಾಂಪಲ್ಸ್ ಹೇಳಿದೆ ನಿಮ್ಗೆ ಇವಾಗ ಇದುವರೆಗೂ, ಇದೆಲ್ಲನೂ ಕೂಡ ಅಕೌಂಟಿಂಗ್ ಈಕ್ವೇಶನ್ಸ್ ಮಾಡಬೇಕಾದ್ರೆ ನಿಮಗಿನ್ನ ಕ್ಲಿಯರ್ ಆಗಿ ಅರ್ಥ ಆಗತ್ತೆ. ಅಂದ್ರೆ ಇಲ್ಲಿನ ಒಂದು ಅರ್ಥ ಏನು ಅಂತಂದ್ರೆ, ಪ್ರತಿಯೊಂದು ಟ್ರಾನ್ಸಾಕ್ಷನ್ಸ್ ಕೂಡ ನಾವು ನೋಡಿದಾಗ ಅದು ಯಾವ ರೀತಿ ಈಕ್ವೇಶನ್ಸ್ ಮೇಲೆ ಎಫೆಕ್ಟ್ ಆಗುತ್ತೆ ಅಂತಂದ್ರೆ, ಅಸೆಟ್ ಮೇಲೆ ಎಫೆಕ್ಟ್ ಆಗುತ್ತೆ, ಲಯಾಬಿಲಿಟಿ ಮೇಲೆ ಎಫೆಕ್ಟ್ ಆಗುತ್ತೆ. ಕೆಲವೊಂದು ಎರಡನ್ನೂ ಇನ್ಕ್ರೀಸ್ ಮಾಡುತ್ತೆ, ಕೆಲವೊಮ್ಮೆ ಎರಡನ್ನೂ ಡಿಕ್ರೀಸ್ ಮಾಡುತ್ತೆ. ಈಗ
ಈ ತರ ಬೇರೆ ಬೇರೆ ಎಫೆಕ್ಟ್ಸ್ ಇರುತ್ತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಓಕೆ, ಸೊ ಈಗ ನಾವು ಅಕೌಂಟಿಂಗ್ ಈಕ್ವೇಶನ್ಸ್ ಅನ್ನ ಮಾಡೋಣ. ಕೆಲವು ಒಂದು ಎಕ್ಸಾಂಪಲ್ಸ್ ಅನ್ನ ತಗೊಂಡು ಅಕೌಂಟಿಂಗ್ ಈಕ್ವೇಶನ್ಸ್ ಅನ್ನ ಮಾಡ್ತೀನಿ. ನನ್ನ ಮುಂದಿನ ಸ್ಲೈಡ್ಸ್ಗಳಲ್ಲಿ ಪ್ರಾಬ್ಲಮ್ಸ್ ಅನ್ನ ತಗೊಂಡು ಅಕೌಂಟಿಂಗ್ ಈಕ್ವೇಶನ್ಸ್ ಅನ್ನ ಮಾಡೋಣ, ಆಯ್ತಾ. ಇಲ್ಲಿ ಅಕೌಂಟಿಂಗ್ ಈಕ್ವೇಶನ್ಸ್ ಅನ್ನ ನಾವು ಕಲಿಯೋದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಒಂದು ನೋಟ್ ಅನ್ನ ಅರ್ಥ ಮಾಡ್ಕೊಳ್ಬೇಕು, ಆಯ್ತಾ. ಈ ಏನು ಅಂತಂದ್ರೆ ದ ಎಫೆಕ್ಟ್ ಆಫ್ ಟ್ರಾನ್ಸಾಕ್ಷನ್ಸ್ ಪರ್ಟೈನಿಂಗ್ ಟು ಎಕ್ಸ್ಪೆನ್ಸಸ್ ಆರ್ ಲಾಸಸ್ ಸಚ್ ಆಸ್ ರೆಂಟ್ ಪೇಯ್ಡ್ ಆರ್ ಇಂಟ್ರೆಸ್ಟ್ ಪೇಯ್ಡ್, ಸ್ಯಾಲರೀಸ್ ಔಟ್ಸ್ಟ್ಯಾಂಡಿಂಗ್, depreciation on fixed assets etc. This will decrease the capital, ಆಯ್ತಾ. ಸೊ ಎಕ್ಸ್ಪೆನ್ಸಸ್ ಅಥವಾ ಲಾಸಸ್ಗೆ ಸಂಬಂಧಪಟ್ಟ ಟ್ರಾನ್ಸಾಕ್ಷನ್ಸ್ ಇದ್ರೆ ಅದು ಏನ್ ಮಾಡುತ್ತೆ ಅಂತಂದ್ರೆ ದಿಸ್ ವಿಲ್ ಡಿಕ್ರೀಸ್ ದ ಕ್ಯಾಪಿಟಲ್. ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್, ಆಯ್ತಾ. ಸೊ ದಿಸ್ ವಿಲ್ ಡಿಕ್ರೀಸ್ ದ ಕ್ಯಾಪಿಟಲ್. ಇದನ್ನ ಪಾಯಿಂಟ್ ಮಾಡ್ಕೊಳ್ಳಿ. ಯಾವ್ದ್ಯಾವ್ದು ಕ್ಯಾಪಿಟಲ್ಗೆ ಎಫೆಕ್ಟ್ ಮಾಡೋದು ಅಂತ ಕೊಟ್ಟಿದ್ದೀನಿ ಇಲ್ಲಿ. ಎಕ್ಸ್ಪೆನ್ಸಸ್ ಆರ್ ಲಾಸಸ್ ಯಾವ್ದ್ಯಾವುದು? ರೆಂಟ್ ಪೇಯ್ಡ್, ಓಕೆ, ಇಂಟ್ರೆಸ್ಟ್ ಪೇಯ್ಡ್, ಸ್ಯಾಲರೀಸ್ ಔಟ್ಸ್ಟ್ಯಾಂಡಿಂಗ್, ಡಿಪ್ರಿಸಿಯೇಷನ್ ಆನ್ ಫಿಕ್ಸ್ಡ್ ಅಸೆಟ್ಸ್ ಎಕ್ಸೆಟ್ರಾ, ಆಯ್ತಾ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಟು ಅಂಡರ್ಸ್ಟ್ಯಾಂಡ್ ದ problems on the accounting equations. Any expenses or losses for that matter, it will going to affect on the capital. It will reduce the capital. Similarly, the transactions pertaining to incomes or gains such as profit on sale of an asset, interest received etc. will increase the capital. ಓಕೆನಾ. ಸೊ ಎಕ್ಸ್ಪೆನ್ಸಸ್ ಇದ್ದಾಗ ಕ್ಯಾಪಿಟಲ್ ಅನ್ನ ರೆಡ್ಯೂಸ್ ಆಗತ್ತೆ. ಹಾಗೆ ಇನ್ಕಮ್ಸ್ ಮತ್ತೆ ಗೇನ್ಸ್ ಕೊಟ್ಟಾಗ ದಿಸ್ ವಿಲ್ ಇನ್ಕ್ರೀಸ್ ಅವರ್ ಕ್ಯಾಪಿಟಲ್. ಸೊ ದಿಸ್ ಈಸ್ ಡನ್ ಬಿಕಾಸ್ ದ ಫೈನಲ್ ಎಫೆಕ್ಟ್ ವಿಲ್ ಬಿ ಆನ್ ದ ಕ್ಯಾಪಿಟಲ್, ಆಯ್ತಾ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಸ್ಲೈಡ್ ನಮ್ಗೆ ಏನ್ ಹೇಳ್ತಾ ಇದೆ? ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್ ಇದ್ರೆ ದಿಸ್ ಈಸ್ ಗೋಯಿಂಗ್ ಟು ರೆಡ್ಯೂಸ್ ಅವರ್ ಕ್ಯಾಪಿಟಲ್. When we have the incomes and gains, this will increase our capital. Okay, so this is very very important, right? So now okay, so I'll take some of the transactions and we'll see how this going to affect, ಆಯ್ತಾ. ಸೊ ಮೊದಲನೇದಾಗಿ ದ ಫಸ್ಟ್ ಟ್ರಾನ್ಸಾಕ್ಷನ್ one minute. Okay, right. So the first transaction ಏನು ಅಂತಂದ್ರೆ commenced business with capital, ಆಯ್ತಾ. ಇದು ಒಂದು ಟ್ರಾನ್ಸಾಕ್ಷನ್, ರುಪೀಸ್ 1 lakh. ಈಗ ನಾನೇನು ಹೇಳ್ಕೊಡ್ತಾ ಇದ್ದೀನಲ್ಲ, ಸೊ ನೆಕ್ಸ್ಟ್ ಪ್ರಾಬ್ಲಮ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇದು ಬೇಸು. ಓಕೆ, ಸೊ ವಿಲ್ ಸಿ ನಾವು ವಾಟ್ ಹ್ಯಾಪನ್ಸ್. ಈಗ ಫಸ್ಟ್ ಸ್ಟೆಪ್ಪಲ್ಲಿ ನಾನು ಏನು ಹೇಳಿದೆ? ವೇರಿಯೇಬಲ್ಸನ್ನು, ಯಾವ್ಯಾವ ವೇರಿಯೇಬಲ್ಸ್ಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ನಾವು ನೋಡಬೇಕು ಅಂತ. ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ? ಒಂದು ಕ್ಯಾಪಿಟಲ್ ಮತ್ತೆ ಅಮೌಂಟ್ ಬರ್ತಾ ಇದೆ, ಕ್ಯಾಶ್ ಅಂಡ್ ಕ್ಯಾಪಿಟಲ್. ಓಕೆ, ಸೊ ಇಲ್ಲಿ ಯಾವ್ಯಾವ್ದು ಆಸ್ಪೆಕ್ಟ್ ಇದೆ? ಕ್ಯಾಶು ಮತ್ತೆ ಕ್ಯಾಪಿಟಲ್. ಹೀಗೆ ಮೊದಲು ನಾವು ಐಡೆಂಟಿಫೈ ಮಾಡ್ಕೊಳ್ಬೇಕು, ಆಯ್ತಾ. ಸೊ ಆಮೇಲೆ ನಮಗೆ ಈಕ್ವೇಶನ್ ಗೊತ್ತಿದೆ ಅಲ್ವಾ? ಸೊ ದಟ್ ಈಸ್ ಅಸೆಟ್ಸ್ ಇಸ್ ಈಕ್ವಲ್ ಟು ಲಯಾಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ಈ ಈಕ್ವೇಶನ್ ಅನ್ನ ಮರಿಬಾರ್ದು. ಓಕೆ, ಸೊ ಇಲ್ಲಿ ಕ್ಯಾಶ್ ಏನಾಗ್ತಾ ಇದೆ?
ಕ್ಯಾಶು ಇಟ್ ಈಸ್ ಇನ್ಕ್ರೀಸಿಂಗ್, ಕ್ಯಾಶು ಜಾಸ್ತಿ ಆಗ್ತಾ ಇದೆ, ಇನ್ಕ್ರೀಸ್ ಇನ್ ದ ಅಸೆಟ್. ಸೊ ದೆರ್ ಈಸ್ ಅನ್ ಇನ್ಕ್ರೀಸ್ ಇನ್ ದ ಕ್ಯಾಪಿಟಲ್ ಆಲ್ಸೋ. ಸೊ ಕ್ಯಾಶು ಜಾಸ್ತಿ ಆಗ್ತಾ ಇದೆ, ಕ್ಯಾಪಿಟಲ್ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಈಗ ಅಕೌಂಟಿಂಗ್ ಈಕ್ವೇಶನ್ ಅಲ್ಲಿ ಹೇಗೆ ಬರೆಯೋದು? ಅಸೆಟ್ಸ್ ಎಷ್ಟು ಜಾಸ್ತಿ ಆಗ್ತಾ ಇದೆ? 1 ಲಕ್ಷ ಜಾಸ್ತಿ ಆಗ್ತಾ ಇದೆ. ಓಕೆ, ಸೊ ಲಯಾಬಿಲಿಟೀಸ್ ಏನಾಗಿದೆ? 0 ಇದೆ. ಕ್ಯಾಪಿಟಲ್ ಏನಾಗಿದೆ? ಕ್ಯಾಪಿಟಲ್ ಕೂಡ 1 ಲಕ್ಷದಷ್ಟು ಜಾಸ್ತಿ ಆಗಿದೆ. ಸೊ ಯಾವಾಗ್ಲೂ ಈ ಇಸ್ ಈಕ್ವಲ್ ಟು ಇದೆಯಲ್ಲ, ಇಸ್ ಈಕ್ವಲ್ ಟು ಈ ಕಡೆ ಇರೋದು ಒನ್ ಸೈಡ್, ಈಸ್ ಈಕ್ವಲ್ ಟು ಲೆಫ್ಟ್ ಇರೋದು, ಈಸ್ ಈಕ್ವಲ್ ಟು ರೈಟ್ ಇರೋದು ಒನ್ ಸೈಡ್. ಇದು ಎರಡೂ ಕೂಡ ಈಕ್ವಲ್ ಇರಬೇಕು, ಅಂದರೆ ಇದೆರಡೂ ಕೂಡ ಈಕ್ವಲ್, ಸಮ ಇರಬೇಕು ಅಂತ ಅರ್ಥ. ಆಯ್ತಾ? ಸೊ ಅಕೌಂಟಿಂಗ್ ಈಕ್ವೇಶನ್ ಅದನ್ನೇ ಅಲ್ವಾ ಹೇಳೋದು ನಮಗೆ, ಎಷ್ಟು ಅಸೆಟ್ಸ್ ಇದೆ ಆರ್ಗನೈಸೇಷನ್ ಅಲ್ಲಿ ಅಷ್ಟೇ ಪ್ರಮಾಣದಷ್ಟು ಲಯಾಬಿಲಿಟಿ ಮತ್ತೆ ಕ್ಯಾಪಿಟಲ್ ಇರಬೇಕು ಅಂತ. ಹಾಗಾಗಿ ಇಲ್ಲಿ ಅಸೆಟ್ ಏನಾಗಿದೆ? ಅಸೆಟ್ 1 lakh ಆಗಿದ್ರೆ ಲಯಾಬಿಲಿಟಿ ಕೂಡ 1 lakh ಆಗಿದೆ. ಸೊ ದಿಸ್ ಈಸ್ ಈಕ್ವಲ್ ಟು ದಿಸ್. ಸೊ ದಿಸ್ ಈಸ್ ಆಫ್ ದ ಫಸ್ಟ್ ಟ್ರಾನ್ಸಾಕ್ಷನ್. ಆಯ್ತಾ? ಓಕೆ, ಸೊ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಒನ್ ಬಂದು ಎರಡನೇ ಟ್ರಾನ್ಸಾಕ್ಷನ್ಸ್ ತಗೊಳ್ಳೋಣ ಈಗ. ಸೊ ಎರಡನೇ ಟ್ರಾನ್ಸಾಕ್ಷನ್ ಏನು? ಮತ್ತೊಂದು ಟ್ರಾನ್ಸಾಕ್ಷನ್ನು, ಓಪನ್ಡ್ ಎ ಕರೆಂಟ್ ಅಕೌಂಟ್ ವಿತ್ ಕೆನರಾ ಬ್ಯಾಂಕ್. ಆಯ್ತಾ? ಸೊ ಎರಡನೇ ಟ್ರಾನ್ಸಾಕ್ಷನ್ಸಿಗೆ ಹೋಗೋಣ. ಓಕೆ, ಸೊ ನಾವು ಐ ಆಮ್ ಟೇಕಿಂಗ್ ಸೆಕೆಂಡ್ ಟ್ರಾನ್ಸಾಕ್ಷನ್. ಏನು ಹೇಳಿದೆ ನಾನು? ಓಪನ್ಡ್ ಎ ಕರೆಂಟ್ ಅಕೌಂಟ್. ಓಕೆ, ಕರೆಂಟ್ ಅಕೌಂಟನ್ನು ಓಪನ್ ಮಾಡಿದ್ದಾರೆ ಕಂಪನಿಯವರು. ಎಲ್ಲಿ? ವಿತ್ ಕೆನರಾ ಬ್ಯಾಂಕ್. ಕೆನರಾ ಬ್ಯಾಂಕಲ್ಲಿ ಅಕೌಂಟನ್ನು ಓಪನ್ ಮಾಡಿದ್ದಾರೆ. ಸೊ ಓಪನ್ ಮಾಡಬೇಕಾದ್ರೆ ಏನು ಮಾಡಿದ್ದಾರೆ? ಅಮೌಂಟನ್ನು ಡೆಪಾಸಿಟ್ ಮಾಡಬೇಕಲ್ವ ನಾವು. ಸೊ ಅಮೌಂಟ್ ಡೆಪಾಸಿಟೆಡ್ ₹25,000. ಓಕೆನಾ? ಓಪನ್ ಎ ಕರೆಂಟ್ ಅಕೌಂಟ್ ವಿತ್ ಕೆನರಾ ಬ್ಯಾಂಕ್ ಬೈ ಡೆಪಾಸಿಟಿಂಗ್ ₹25,000. ಓಕೆ, ಸೊ ಈಗ ಯಾವ್ದ್ಯಾವ್ದು ಆಸ್ಪೆಕ್ಟ್ ಇದೆ ಇಲ್ಲಿ? ಒಂದು ಬ್ಯಾಂಕಿಗೆ ದುಡ್ಡು ಹಾಕಿದ್ದೀವಿ ನಾವು. ಸೊ ಒಂದು ಬ್ಯಾಂಕು, ಆಮೇಲೆ ಮತ್ತೊಂದು ಕ್ಯಾಶು. ಎಫೆಕ್ಟ್ಸ್ ಯಾವ್ದ್ಯಾವ್ದ್ರ ಮೇಲೆ ಆಗ್ತಾ ಇದೆ ಅಂತ? ಒಂದು ಕ್ಯಾಶ್ ಮೇಲೆ ಎಫೆಕ್ಟ್ ಆಗುತ್ತೆ, ಮತ್ತೊಂದು ಬ್ಯಾಂಕ್ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಕ್ಯಾಶ್ ಈಸ್ ಎ ಅಸೆಟ್, ಬ್ಯಾಂಕ್ ಈಸ್ ಆಲ್ಸೋ ಅಸೆಟ್ ಅಲ್ವಾ? ಸೊ ಕ್ಯಾಶ್ ಏನಾಗ್ತಾ ಇದೆ? ಕ್ಯಾಶು ನಮ್ಮಿಂದ ಹೋಗಿ ಬ್ಯಾಂಕಲ್ಲಿ ಡೆಪಾಸಿಟ್ ಆಗ್ತಾ ಇದೆ. ಸೊ ಹಾಗಾಗಿ ಕ್ಯಾಶ್ ಕಡಿಮೆ ಆಗಿದೆ, ಬ್ಯಾಂಕು ಜಾಸ್ತಿ ಆಗಿದೆ. ಸೊ ಈಗ ನಾವು ಈಕ್ವೇಶನ್ ಅನ್ನ ತಗೊಳ್ಳೋಣ. ಈಕ್ವೇಶನ್ ನೆನಪಿದೆ ಅಲ್ವಾ? ಅಸೆಟ್ಸ್ ಇಸ್ ಈಕ್ವಲ್ ಟು ಲಯಾಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ಸೊ ಇಲ್ಲಿ ಅಸೆಟ್ಸ್ ಏನಾಗಿದೆ? ಅಸೆಟ್ಟು ಕ್ಯಾಶು 25,000 ಕಡಿಮೆ ಆಗಿದೆ, ದಿಸ್ ಇಸ್ ಮೈನಸ್. ಆಮೇಲೆ ಬ್ಯಾಂಕಿಗೆ ಹೋಗಿದೆ, ಬ್ಯಾಂಕಲ್ಲಿ 25,000 ಆಗಿದೆ. ಆಯ್ತಾ? ಹಾಗಾಗಿ ದ ಎಫೆಕ್ಟ್ ಏನು? ಎಫೆಕ್ಟ್ ಈಸ್ ಝೀರೋ. ಸೊ ಲಯಾಬಿಲಿಟೀಸ್ಗೆ ಏನು ಎಫೆಕ್ಟ್ ಆಗಿದೆ? ಅದಕ್ಕೂ ಕೂಡ ಏನು ಎಫೆಕ್ಟ್ ಆಗಿಲ್ಲ, 0. ಕ್ಯಾಪಿಟಲ್ಗೂ ಕೂಡ ಏನು ಎಫೆಕ್ಟ್ ಆಗಿಲ್ಲ, 0. ಹಾಗಾಗಿ ಈ ಲೆಫ್ಟ್ ಸೈಡ್ ಕೂಡ 0 ಇದೆ, ರೈಟ್ ಸೈಡ್ ಕೂಡ 0 ಇದೆ. ಸೊ ದಿಸ್ ಈಸ್ ಹೌ ವಿ ಹ್ಯಾವ್ ಟು ಅನಲೈಸ್ ದ ಟ್ರಾನ್ಸಾಕ್ಷನ್, ಹೌ ದಿಸ್ ಇಸ್ ಗೋಯಿಂಗ್ ಟು ಎಫೆಕ್ಟ್ ಆನ್ ಅವರ್ ಅಕೌಂಟಿಂಗ್ ಈಕ್ವೇಶನ್. ಆಯ್ತಾ? ರೈಟ್. ಸೊ ಈಗ ನಿಮಗೆ ಎರಡನೇ ಟ್ರಾನ್ಸಾಕ್ಷನ್ ಅರ್ಥ ಆಗಿದೆ. ಐ ಆಮ್ ಮೂವಿಂಗ್ ಟು ದ ಥರ್ಡ್ ಒನ್ ನಾವ್. ಓಕೆ, ಸೊ ಈಕ್ವೇಶನ್ ಮರಿಬೇಡಿ. ಥರ್ಡ್ ಟ್ರಾನ್ಸಾಕ್ಷನ್ ಐ ಆಮ್ ಟೇಕಿಂಗ್, ದಟ್ ಈಸ್ borrowed loan ಫ್ರಮ್ ಬ್ಯಾಂಕ್. ಸೊ ಬ್ಯಾಂಕಿಂದ ಸಾಲವನ್ನ ತಗೊಂಡಿದ್ದಾರೆ. ಎಷ್ಟಕ್ಕೆ? 50,000 ಸಾಲನ್ನ ತಗೊಂಡಿದ್ದಾರೆ. ಆಯ್ತಾ? ಸೊ ಇಲ್ಲಿ ಲೋನನ್ನು ತಗೊಂಡಿದ್ದೀವಿ. ಲೋನ್ ತಗೊಂಡಾಗ ನಮಗೆ ದುಡ್ಡು ಬರ್ತಾ ಇದೆ. ಹಾಗಾಗಿ ಎಫೆಕ್ಟ್ಸ್ ಯಾವ್ದ್ರ ಮೇಲೆ? ಕ್ಯಾಶು ಮತ್ತೆ ಲೋನ್. ಸೊ ಕ್ಯಾಶ್ ಈಸ್ ಎ
ಅಸೆಟ್, ಹೌದಲ್ವಾ? ಮತ್ತೆ ಲೋನ್ ಏನು? ಲೋನ್ ಈಸ್ ಎ ಲಯಾಬಲಿಟಿ. ಲೋನ್ ಈಸ್ ಎ ಲಯಾಬಲಿಟಿ. ಸೊ ಅಸೆಟ್ ಏನಾಯಿತು? ಕ್ಯಾಶ್ ದುಡ್ಡು ಬರ್ತಾ ಇದೆ, ಅಸೆಟ್ ಜಾಸ್ತಿ ಆಗ್ತಾ ಇದೆ. ಲಯಾಬಲಿಟಿ ಸಾಲ ತಗೊಂಡಿದ್ದೀವಿ, ಹಾಗಾಗಿ ಸಾಲ ಕೂಡ ಜಾಸ್ತಿ ಆಗ್ತಾ ಇದೆ. ಆಯ್ತಾ? ಈಗ ಈಕ್ವೇಶನ್ ಬರ್ಕೊಳ್ತಾ ಇದ್ದೀನಿ. ಅಸೆಟ್ಸ್ ಇಸ್ ಈಕ್ವಲ್ ಟು ಲಯಾಬಲಿಟೀಸ್ ಪ್ಲಸ್ ಕ್ಯಾಪಿಟಲ್. ಸೊ ಅಸೆಟ್ ಯಾವುದು? ಅಸೆಟ್ ಮೇಲೆ ಎಫೆಕ್ಟ್ ಆಗಿರುವಂಥದ್ದು ಕ್ಯಾಶು. ಎಷ್ಟು? 50,000. 50,000 ಬಂದಿದೆ. ಆಮೇಲೆ ಇಲ್ಲಿ ಲಯಾಬಲಿಟಿ 50,000 ಆಗಿದೆ. ಸಾಲ 50,000 ಆಗಿದೆ. ಆಮೇಲೆ ಕ್ಯಾಪಿಟಲ್ ಈಸ್ ಝೀರೋ. ಸೊ ಇಯರ್ ಅಸೆಟ್ಸ್ ಮೇಲೆ ಆಗಿರುವಂಥ ಎಫೆಕ್ಟ್ 50,000, ಲಯಾಬಿಲಿಟೀಸ್ ಮೇಲೆ ಆಗಿರುವಂಥ ಎಫೆಕ್ಟ್ 50,000. ಸೊ ದಿಸ್ ಈಸ್ ಈಕ್ವಲ್ ಟು ದಿಸ್. ಓಕೆ, ಸೊ ದಿಸ್ ಈಸ್ ಹೌ ವಿ ಹ್ಯಾವ್ ಟು ಡಿರೈವ್ ದ ಅಕೌಂಟಿಂಗ್ ಈಕ್ವೇಶನ್ಸ್. Okay, we'll move to the next one now. The next one is the fourth one. Okay, that is purchased fixed assets. ಆಯ್ತಾ? Purchased fixed assets for cash rupees 10,000. ಓಕೆ, ಫಿಕ್ಸ್ಡ್ ಅಸೆಟ್ಸನ್ನು ಬೈ ಮಾಡಿದ್ದಾರೆ. ಕ್ಯಾಶ್ ಕೊಟ್ಟು ಫಿಕ್ಸ್ಡ್ ಅಸೆಟ್ಟನ್ನು ಬೈ ಮಾಡಿದ್ದಾರೆ. ಓಕೆ, ಇಲ್ಲಿ ಆಸ್ಪೆಕ್ಟ್ಸ್ ಯಾವ್ದು ಹೇಳ್ಬೋದಾ? ಗೆಸ್ ಮಾಡಿ ನೋಡೋಣ. ಓಕೆ, ಸೊ ನಿಮ್ಮ ಗೆಸ್ಸು ಇದಾಗಿದ್ದರೆ ಸರಿ ಇರುತ್ತೆ. ಏನೇನು? ದಟ್ ಈಸ್ ಕ್ಯಾಶ್ ಮತ್ತು ಫಿಕ್ಸ್ಡ್ ಅಸೆಟ್. ಓಕೆ, ಸೊ ಕ್ಯಾಶ್ ಈಸ್ ಅಸೆಟ್, ಕರೆಕ್ಟ್? and fixed asset is also asset. ಸೊ ಇಲ್ಲೇನಾಯಿತು? ಕ್ಯಾಶು ಡಿಕ್ರೀಸ್ ಆಯಿತು. ಕ್ಯಾಶ್ ಕೊಟ್ಟಿದ್ದೀವಲ್ವ ನಾವು ಫಿಕ್ಸ್ಡ್ ಅಸೆಟ್ಸ್ ಬೈ ಮಾಡೋದಕ್ಕೆ. ಸೊ ಕ್ಯಾಶು ಡಿಕ್ರೀಸ್ ಆಯಿತು. ಈ ಅಸೆಟ್ ಏನಾಯಿತು? ಇನ್ಕ್ರೀಸ್ ಆಯಿತು. ಫಿಕ್ಸ್ಡ್ ಅಸೆಟ್ಟು ಇನ್ಕ್ರೀಸ್ ಆಯಿತು. ಸೊ ಈಗ ಈಕ್ವೇಶನ್ ನೋಡೋಣ. ಅಸೆಟ್ಸ್ ಇಸ್ ಈಕ್ವಲ್ ಟು ಲಯಾಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ಅಸೆಟ್ಟಲ್ಲಿ ಏನಾಯಿತು? ಒಂದು ಸಾರಿ ಕ್ಯಾಶ್ ಹೋಯ್ತಲ್ವಾ, -10,000. ಆಮೇಲೆ ಫಿಕ್ಸ್ಡ್ ಅಸೆಟ್ ಬಂತಲ್ವಾ, ಹಾಗಾಗಿ +10,000. ಆಮೇಲೆ ಇದರ ಎಫೆಕ್ಟ್ ಏನು? ಅಲ್ಲಿಗೆ 0. ಸೊ ಲಯಾಬಿಲಿಟೀಸ್ ಮೇಲೆ ಏನಾದರೂ ಎಫೆಕ್ಟ್ ಆಯ್ತಾ ಈ ಟ್ರಾನ್ಸಾಕ್ಷನ್ನು? ಇಲ್ಲ, ಹಾಗಾಗಿ 0. ಕ್ಯಾಪಿಟಲ್ ಮೇಲೆ ಏನಾದರೂ ಎಫೆಕ್ಟ್ ಆಯ್ತಾ? ಇಲ್ಲ, 0. ಹಾಗಾಗಿ ದಿಸ್ ಸೈಡ್ ಈಸ್ ಆಲ್ಸೋ 0, ದಿಸ್ ಈಸ್ ಆಲ್ಸೋ 0. This is how we have to draw the accounting equations. Fine. So ಈಗ ಮತ್ತೊಂದು ತಗೊಳ್ತಾ ಇದ್ದೀನಿ. ವಿಲ್ ಸಿ ಲಾಸ್ಟ್ ನೆಕ್ಸ್ಟ್ ಕ್ಲಾಸ್ ಸೆಷನ್ಸ್ಗಳಲ್ಲಿ ನಾನು ಬಹಳಷ್ಟು ಹೆಚ್ಚು ಟ್ರಾನ್ಸಾಕ್ಷನ್ಸ್ಗಳನ್ನು ತಗೊಂಡು ಈಕ್ವೇಷನ್ಸನ್ನು ಡಿರೈವ್ ಮಾಡೋದನ್ನು ಹೇಳ್ಕೊಡ್ತೀನಿ. ಸೊ ಈ ಸ್ಲೈಡ್ಸಿಂದ ಅಕೌಂಟಿಂಗ್ ಈಕ್ವೇಷನ್ ಅಂದರೆ ಏನು ಮತ್ತು ಅದು ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೆಷನ್ಸ್ಗಳಲ್ಲಿ ನಿಮಗೆ ತುಂಬಾ ಈಸಿ ಆಗುತ್ತೆ. ಓಕೆ, ಕೊನೆಯದಾಗಿ ಟ್ರಾನ್ಸಾಕ್ಷನ್ ಏನು? ಇದನ್ನು ನೀವು ಟ್ರೈ ಮಾಡಿ. ಓಕೆ, ಪರ್ಚೇಸ್ಡ್ ಗೂಡ್ಸ್ ಫಾರ್ ಕ್ಯಾಶ್ ₹15,000. ಓಕೆನಾ? ಗೂಡ್ಸನ್ನು ಪರ್ಚೇಸ್ ಮಾಡಿದ್ದಾರೆ. ಆಸ್ಪೆಕ್ಟ್ಸ್ ಯಾವ್ದು ಐಡೆಂಟಿಫೈ ಮಾಡಿ. ಗೆಸ್ ಮಾಡಿದ್ರಾ? ಓಕೆ, ಒಂದು ಕ್ಯಾಶು ಮತ್ತೊಂದು ಗೂಡ್ಸ್ ಅಂದರೆ ಸ್ಟಾಕ್ ಅಲ್ವಾ? ಗೂಡ್ಸ್ ಅಂದರೆ ಸ್ಟಾಕ್. ಓಕೆ, ಸೊ ಈಗ ನಾನು ಇಲ್ಲಿ ಸ್ಟಾಕ್ ಅಂತ ಬರ್ಕೊಳ್ತೀನಿ, ಮತ್ತೊಂದು ಕ್ಯಾಶ್ ಅಂತ ಬರೀತೀನಿ. ಆಯ್ತಾ? ಸ್ಟಾಕ್ ಏನು? ಅಸೆಟ್. ಕ್ಯಾಶ್ ಏನು? ಅಸೆಟ್. ಓಕೆ, ಸೊ ನಾವಿಲ್ಲಿ ಗೂಡ್ಸನ್ನು ಪರ್ಚೇಸ್ ಮಾಡ್ತಾ ಇದ್ದೀವಿ. ನಮ್ಮ ಸ್ಟಾಕು ಏನಾಯಿತು? ಕರೆಂಟ್ ಅಸೆಟ್ಟು ಸ್ಟಾಕು. ಓಕೆ, ಸೊ ಕರೆಂಟ್ ಅಸೆಟ್ ಜಾಸ್ತಿ ಆಯಿತು, ಕ್ಯಾಶ್ ಏನಾಯಿತು? ಕಡಿಮೆ ಆಯಿತು. ಸೊ ಈ ಈಕ್ವೇಶನ್ ತಗೊಳ್ಳೋಣ ಈಗ. ಅಸೆಟ್ಸ್ ಇಸ್ ಈಕ್ವಲ್ ಟು ಲಯಾಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ಸೊ ಅಸೆಟ್ಟು ಏನಾಯಿತು? ಒಂದು ಕ್ಯಾಶ್ ಕಡಿಮೆ ಆಯಿತು, -15,000. ಸ್ಟಾಕು ಜಾಸ್ತಿ ಆಯಿತು, +15,000. ಎಫೆಕ್ಟ್ ಏನು? 0.
ಲಯಾಬಿಲಿಟೀಸ್ ಏನಾದರೂ ಎಫೆಕ್ಟ್ ಆಯ್ತಾ? ನೋ, ಝೀರೋ. ಸೊ ಕ್ಯಾಪಿಟಲ್ ಏನಾದರೂ ಎಫೆಕ್ಟ್ ಆಯ್ತಾ? ನೋ, ಇಟ್ ಈಸ್ ಆಲ್ಸೋ ಝೀರೋ. ದಿಸ್ ಈಸ್ ಝೀರೋ, ದೆನ್ ದಿಸ್ ಈಸ್ ಆಲ್ಸೋ ಝೀರೋ. ಓಕೆನಾ? ಸೊ ನೆಕ್ಸ್ಟ್ ಸೆಷನ್ಸ್ಗಳು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅಕೌಂಟಿಂಗ್ ಈಕ್ವೇಷನ್ಸನ್ನು ಕಲಿಯೋದಕ್ಕೆ. ಇದು ಜಸ್ಟ್ ಬೇಸ್ ಅಷ್ಟೇನೆ. ತುಂಬ ಡೀಟೇಲ್ ಆಗಿ ನೆಕ್ಸ್ಟ್ ಸೆಷನ್ಸ್ಗಳಲ್ಲಿ ಮಾಡೋಣ. ಹಾಗೆ ಒಂದು ಸೆಷನಲ್ಲಿ ಈ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರನ್ನು ಕೂಡ ಸಾಲ್ವ್ ಮಾಡ್ತೀನಿ. ಇವತ್ತಿಗೆ ಈ ಸೆಷನ್ನನ್ನು ಇಲ್ಲಿಗೆ ಕಂಪ್ಲೀಟ್ ಮಾಡೋಣ. ಓಕೆ, ಸೊ ಇದನ್ನೆಲ್ಲ ಓದ್ಕೊಂಡು ಬನ್ನಿ. ಮತ್ತೆ ಆ್ಯಸ್ ಯೂಶುವಲ್ ಮತ್ತೆ ಹೇಳ್ತಾ ಇದ್ದೀನಿ, ಈ ಸೆಷನ್ಗೆ ಸಂಬಂಧಪಟ್ಟ ಸ್ಟಡಿ ಮೆಟೀರಿಯಲ್, PPT ಮತ್ತು MCQ ಕ್ವೆಶನ್ಸ್ ಇದೆಲ್ಲನೂ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ಸ್ಟಡಿ ಮೆಟೀರಿಯಲನ್ನು ತಗೊಂಡು ಮತ್ತೊಂದು ಸಾರಿ ಓದಿ ಪ್ರಿಪೇರ್ ಆಗಿ, ಓಕೆ, MCQನ ಅಟೆಂಡ್ ಮಾಡಿ. ನೀವು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದು ಗೊತ್ತಾಗುತ್ತೆ. ಸೊ ದಿಸ್ ಹೆಲ್ಪ್ಸ್ ಯು ಟು ಅಂಡರ್ಸ್ಟ್ಯಾಂಡ್ ಬೆಟರ್. ಓಕೆ, ರೈಟ್. ಸೊ ಥ್ಯಾಂಕ್ ಯು ಆಲ್ ಫಾರ್ listening and understanding. Okay, yes, we'll meet in the next session. Thank you.